Watch full episodes on Jio Hotstar. ನೋಡಿ ನಾನು ಸೈಕಲ್ಗೆ ಯಾವ ಗ್ಯಾಜೆಟ್ ಹಾಕಿದ್ದೀನಿ ಅಂತ. ಹಲೋ ಲಡ್ಡು ಸಿಂಗ್ ಸರ್. ಹಾ ಹೌದಾ, ಸರಿ ಲಡ್ಡು ಸಿಂಗ್ ಸರ್. ಓಕೆ ಫ್ರೆಂಡ್ಸ್, ಲಡ್ಡು ಸಿಂಗ್ ಸರ್ ಅವರ ಬಾಲ್ಯದ ಗೆಳೆಯರ ಜೊತೆ ಬರ್ತಿದ್ದಾರೆ. ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಂತೆ. ಏನೇನಂತ ಹೇಳಿ ಮಾರುತಿ ಸಿಂಗ್, ನನ್ನ ಕಣ್ ತಪ್ಪಿಸಿ ಈ ನಗರದಲ್ಲಿ ಒಂದು ಕಲ್ಲು ಕೂಡ ಅಲ್ಲಾಡಲ್ಲ. ಇಲ್ಲಿ ನನಗೆ ದೊಡ್ಡ ದೊಡ್ಡ ಸನ್ಮಾನ ಕೂಡ ಮಾಡಿದ್ದಾರೆ. ನನ್ನನ್ ಬಿಡು, ನನ್ನ ಹೆಸರು ಕೇಳಿದ್ರೆ ಸಾಕು ಕ್ರಿಮಿನಲ್ಗಳು ಕಿಕ್ಕಿ 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 ಅಂತ ಓಡ್ ಹೋಗ್ಬಿಡ್ತಾರೆ. ಅರೆ ವಾ ಲಡ್ಡು, ಮಕ್ಕಳು ನಿನಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ. ಮತ್ತಿನ್ನೇನು, ಲಡ್ಡು ಸಿಂಗ್ ಅಂದ್ರೆ ಏನು ಅಂತ ಇವ್ರಿಗೆ ಗೊತ್ತು. ಅಂಕಲ್, ಲಡ್ಡು ಸಿಂಗ್ ಸರ್ ಇರೋದ್ರಿಂದನೇ ಈ ಊರಲ್ಲಿ ಇಷ್ಟೊಂದು ಶಾಂತಿ ಇರೋದು ಗೊತ್ತಾ. ಇದಕ್ಕೇನೆ ನಾವು ಲಡ್ಡು ಸಿಂಗ್ ಸರ್ಗೆ ಅಷ್ಟೊಂದು ಮರ್ಯಾದೆ ಕೊಡೋದು. ವಾವ್, ಅದ್ಭುತ. ವೆರಿ ಗುಡ್ ಮಕ್ಕಳೇ, ವೆರಿ ಗುಡ್ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ, ಬರ್ತೀನಿ, ಬಾಯ್. ಶಿವ, ಈ ಲಡ್ಡು ಸಿಂಗ್ ಸರ್ ಯಾಕೆ ಅವ್ರನ್ನ ಇಷ್ಟೊಂದು ಇಂಪ್ರೆಸ್ ಮಾಡ್ತಾ ಇದ್ದಾರೆ? ಅಯ್ಯೋ, ಆ ಅಂಕಲ್ ಅವರ ಬಾಲ್ಯದ ಗೆಳೆಯ ಮೀಟ್ ಮಾಡಕ್ ಬಂದಿದ್ದಾರೆ. ಅದಕ್ಕೆ ಅವರು ಅಷ್ಟೊಂದು ಇಂಪ್ರೆಸ್ ಮಾಡ್ತಿದ್ದಾರೆ. ಅವ್ರನ್ನ ಮಾಡ್ಲಿ ಬಿಡು, ನಮ್ಗೇನಾಗ್ಬೇಕಾಗಿದೆ. 2 ನಿಮಿಷ ಇರು, 5 ನಿಮಿಷದಲ್ಲಿ ಬರ್ತೀನಿ. ಜಯರಾಮ, ನಾನ್ ಏನ್ ಹೇಳಿದೆ ನಿನ್ಗೆ? ಒಂದು 4-6 ಜನ ಗೂಂಡಾಗಳನ್ನ ನನ್ನ ಹತ್ರ ಕಳಿಸು. ನಾನ್ ಅವ್ರನ್ನ ಹೊಡೆದು ಓಡಿಸಿ ನನ್ನ ಫ್ರೆಂಡ್ಗೆ ಇಂಪ್ರೆಸ್ ಮಾಡ್ಬೇಕು. ಲಡ್ಡು ಸಿಂಗ್ ಅವರೇ, ಅವ್ರು ಇನ್ನೇನ್ ಬರ್ತಾ ಇದಾರೆ, ಮಾತಾಡಿದಾಗಿದೆ. ಓಕೆ ಓಕೆ, ಸರಿ ಜಯರಾಮ, ಬಾಯ್. ಏನೇ ಇದ್ರು ಎಲ್ಲ ನನಗೆ ಹ್ಯಾಂಡ್ ಓವರ್ ಮಾಡಿ. ಟಂಕನ ಶಂಕ ಇಡೀ ಊರ್ಗೆ ಮೊಳಗಿಸ್ಬಿಡ್ತೀನಿ. ಓಹೋ, ಜಯರಾಮ ಹೇಳಿದ ಗೂಂಡಾಗಳು ಈಗಾಗ್ಲೇ ಬಂದಿದ್ದಾರೆ. ನಾನೀಗ ಅವ್ರನ್ನ ಹೊಡೆದು ಇಮರ್ತಿ ಸಿಂಗ್ ನ ಇಂಪ್ರೆಸ್ ಮಾಡ್ಬೇಕು. ಎಲ್ಲ ನಿಲ್ಲಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ದರೋಡೆಕೋರರು ದರೋಡೆ ಮಾಡ್ತಾ ಇದ್ರೆ ಜನ ಹೇಳ್ತಾರೆ ದರೋಡೆ ಮಾಡಬೇಡಿ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಮತ್ತೆ ನೀವು ನನ್ನ ಎದುರಿಗೆ ದರೋಡೆ ಮಾಡ್ತಾ ಇದ್ದೀರಾ. ನಾನೀಗ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹಲೋ ಹಲೋ, ಲಡ್ಡು ಸಿಂಗ್ ಸರ್, ಸಾರಿ, ಸ್ವಲ್ಪ ಗಾಡಿ ಪಂಚರ್ ಆಗೋಗಿದೆ, ಅದಕ್ಕೆ ಲೇಟ್ ಆಗೋಗಿದೆ. ಇಲ್ಲಿ ನನ್ ಬಾಡಿ ಪೂರ್ತಿ ಪಂಚರ್ ಆಗಿ ಹೋಗಿದೆ, ನೀನ್ ಗಾಡಿ ಬಗ್ಗೆ ಹೇಳ್ತಿದೀಯಾ? ಅಯ್ಯೋ, ಇದೇನಿದು? ಲಡ್ಡು ಸಿಂಗ್ ಸರ್ಗೆ ಹೊಡಿತಿದ್ದಾರಾ? ಸರಿ ಶಿವ. ಅಯ್ಯೋ ಲಡ್ಡು ಸಿಂಗ್, ಏನ್ ನಡೀತಾ ಇದೆ? ನೀನು ಗುಂಡೆಗಳಿಗೆ ಹೊಡಿಬೇಕು, ಆದ್ರೆ ನೀನೇ ಹೊಡ್ಸ್ಕೋತಾ ಇದೀಯಾ. ಇವನು ಹೊಡಿತಾನ ನಮಗೆ? ಇವನು ಏನೋ
ಇಲ್ಲ ಅಂಕಲ್, ಲಡ್ಡು ಸಿಂಗ್ ಸರ್ ಹಾಗೆಲ್ಲ ಎಲ್ಲಾರ್ ಮುಂದೆನೂ ಹೊಡಿಯೋದಿಲ್ಲ. ನಿಮ್ಗೆಲ್ಲ ಧೈರ್ಯ ಇದ್ರೆ ಲಡ್ಡು ಸಿಂಗ್ ಸರ್ನ ಆ ಗೋಡೌನ್ ಒಳಗಡೆ ಕರ್ಕೊಂಡು ಹೋಗಿ ಹೊಡಿರಿ. ಆವಾಗ ಗೊತ್ತಾಗತ್ತೆ ಲಡ್ಡು ಸಿಂಗ್ ಸರ್ ನಿಮ್ಗೆಲ್ಲ ಏನ್ ಮಾಡ್ತಾರೆ ಅಂತ. ಹೌದಾ? ಹಾಗ ವಿಷಯ ಇವನ್ ನನಗೆ ಹೊಡಿತಾನ? ಹಾಗಾದ್ರೆ ನಡಿ, ಒಳಗ್ ಹೋಗೋಣ ಸ್ವಲ್ಪ. ಅಯ್ಯೋ ರೇವಾ, ನನ್ನನ್ನು ಯಾಕೆ ಈ ರೀತಿ ಸಿಕ್ಕಾಕ್ಸ್ಬಿಟ್ಟೆ? ನನ್ನನ್ನೀಗ ಯಾರು ಕಾಪಾಡ್ತಾರೆ? ಅಲ್ಲಿ ಗೋಡನ್ ನಲ್ಲಿ ನನ್ನನ್ನು ಯಾರು ಕಾಪಾಡ್ತಾರೆ? ಅಯ್ಯೋ, ನನ್ ಬಿಟ್ಬಿಡ್ರಪ್ಪ. ಡಂಕ್ ಚಿಕ್ಕ ಡಂಕ್ ಚಿಕ್ಕ ಡಂಕ್ ಚಿಕ್ಕ ಡಂಗ್ ಡಂಕ್ ಚಿಕ್ಕ ಡಂಕ್ ಚಿಕ್ಕ ಡಂಕ್ ಚಿಕ್ಕ ಡನ್ ಡಂಕ್ ಚಿಕ್ಕ ಡಂಕ್ ಚಿಕ್ಕ ಏಯ್, ಇಷ್ಟೊಂದು ಹೋದೆ ತಿಂದ ಮೇಲೆ ನೀನ್ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಇಷ್ಟೊತ್ತು ನೀವು ಆಟ ಆಡಿದ್ರಿ, ಈಗ ನೋಡಿ. ನಾನು ಹೋಗಿ ಸುಮ್ನೆ ಆರಾಮಾಗಿ ಸೈಡಲ್ಲಿ ಕೂತ್ಕೋತೀನಿ. ನಿಮ್ ಕಸರತ್ ತೋರಿಸಿ ನಿಮ್ಮನ್ ಕಾಪಾಡ್ಕೊಳ್ಳಿ. ಓಕೆ? ನಡೀರಿ ನಡೀರಿ. ಏ ಮಗು, ಇಲ್ಲೇನ್ ಮಾಡ್ತಾ ಇದ್ಯಾ? ಹೋಗು ಹೊರಗೆ, ಆಟ ಆಡ್ಕೋ. ಈಗ ಇವನ್ಗೆ ಹೊಡಿಬೇಕು ನಾವು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನು, ಲಡ್ಡು ಸಿಂಗ್ ಹೊಡೆದ್ನ? ಏನು ಮತ್ತೆ ಫೈಟ್ ಮಾಡ್ತೀಯಾ? ಹೇಳು 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 ಹೇಳು, ಮತ್ತೆ ಮಾಡ್ತೀಯಾ? ಹೇಳು. ನಡಿ ನಡಿ, ಒಳಗೆ ತೋರಿಸ್ತೀನಿ. ನಡಿ. ಯಾಕೆ ಇನ್ನೂ ಬೇಕಾಗಿತ್ತಾ? ಹೇಳಿ ಹೇಳಿ, ಇನ್ನೂ ಬೇಕಾಗಿದ್ಯಾ? ಬನ್ನಿ ಒಳಗಡೆ ತೋರಿಸ್ತೀನಿ. ನಡಿ, ಇನ್ನು ಯಾರಾದ್ರೂ ಉಳ್ಕೊಂಡವ್ರು ಇದ್ದಾರಾ? ಹೇಳಿ. ಮತ್ತೆ ಯಾರಿಗಾದ್ರೂ ಧೈರ್ಯ ಇದ್ರೆ ಬನ್ನಿ. ಲಡ್ಡು, ನೀನಂತೂ ಅದ್ಭುತ ಕಣಯ್ಯ. ಏನು ಹೊಡ್ದೆ? ಆದ್ರೆ ಹೊರಗಡೆ ಯಾಕೆ ಓಡಿಸ್ಕೋತಾ ಇದ್ದೆ? ಅಯ್ಯೋ, ಯಾಕಂದ್ರೆ ಹೊರಗಡೆ ಮಾರ್ಕೆಟ್ ನಲ್ಲಿ ಹೊಡೆದಾಡೋದು ಅಷ್ಟೊಂದ್ ಸರಿ ಇರಲ್ಲ. ಮತ್ತೆ ನನಗ್ ಶೋ ಅಪ್ ಅಂದ್ರೆ ಆಗೋದಿಲ್ವಲ್ಲ. ಸರ್, ನಿಮ್ಮಿಂದಾನೇ ಈ ಊರಲ್ಲಿ ಇಷ್ಟೊಂದು ಶಾಂತಿ ಇರೋದು. ಏನ್ ಹೊಡೆದ್ರಿ ಸರ್ ನೀವ್ ಆ ಗೂಂಡಾಗಳಿಗೆ? ವಾ. ಓಕೆ ಓಕೆ ಮಕ್ಕಳೇ, ಥ್ಯಾಂಕ್ ಯು ವೆರಿ ಮಚ್. ಖುಷಿಯಾಗಿರಿ, ಹೋಗಿ ಓದ್ಕೊಳ್ಳಿ. ಓಕೆ, ಬಾಯ್. ಒಬ್ಬ ಮಗು ನಮಗೆ ಹೊಡಿತಾ ಇದ್ದ, ಆದ್ರೆ ಗಾಯದ ಮೇಲೆ ಉಪ್ಪನ್ನ ಮಾತ್ರ ಲಡ್ಡು ಸಿಂಗ್ ಸುರಿತಾ ಇದ್ದ. ಹೀರೋ ಆಗೋದಕ್ ನೋಡ್ತಿದ್ದ. ಹೋಗಿ ಅವನ ಸ್ನೇಹಿತನ ಎತ್ತಾಕೊಂಡು ಬನ್ನಿ. ನಮ್ಮ ತಾಳಕ್ ತಕ್ಕಾಗಿ ಅವನನ್ನ ಕೂಡಿಸ್ತೀನಿ ನಾನು ಈಗ. ತಗೊಳ್ಳಿ ಸರ್. ಹಲೋ ಲಡ್ಡು ಸಿಂಗ್, ನಗರದಲ್ಲಿ ಎಷ್ಟು ಜ್ಯುವೆಲ್ರಿ ಶಾಪ್ ಎಲ್ಲ ಇದೆಯೋ ಅದ್ರಲ್ಲಿರೋ ಎಲ್ಲ ಜ್ಯುವೆಲ್ಸ್ ಗಳನ್ನು ಕದ್ದು ನಾನ್ ಎಲ್ಲಿ ಹೇಳ್ತೀನೋ ಅಲ್ಲಿಗೆ ತಲುಪಿಸ್ಬಿಡು. ನಾನ್ ಹೇಳ್ತೀನಿ ಎಲ್ಲಿಗೆ ಬರ್ಬೇಕು ಅಂತ. ನಾನು ಫೇಮಸ್ ಪೊಲೀಸ್ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ನಾನ್ ಕಳ್ತನ ಮಾಡಕ್ ಬಿಡ್ತೀನ? ನಾನು ಸರಿ, ಮಾಡ್ಬೇಡ ಬಿಡು. ಈಗ ನಿನ್ನ ಸ್ನೇಹಿತ ಇದ್ದಾನಲ್ಲ, ಅವನು ನಮ್ಮ ಹತ್ರ ಇದ್ದಾನೆ. ಅವನನ್ನ ಉಳಿಸ್ಕೋಬೇಕು ಅಂದ್ರೆ ನೀನು ಕಳ್ತನನ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿನ್ನ ಚಿಕ್ಕ ವಯಸ್ಸಿನ ಸ್ನೇಹಿತ ಕಾಪಾಡು. ಹಲೋ ಹಲೋ, ನನ್ ಗೆಳೆಯನಿಗೆ ಏನು ಮಾಡ್ಬೇಡ ಪ್ಲೀಸ್. ಹಲೋ ಶಿವ, ಬೇಗ ಬಾ ಪ್ಲೀಸ್. ಲಡ್ಡು ಸಿಂಗ್ ಸರ್, ನೀವೊಂದು ಬ್ಯಾಗ್ ತಗೊಂಡ್ ಮುಂದೆ ಹೋಗಿ. ನಾನು ನಿಮ್ ಹಿಂದೆನೆ ಹಾಗೆ ಹಿಂಬಾಲಿಸ್ಕೊಂಡ್ ಬರ್ತೀನಿ. ಹಾಗೆ ನಾವು ಇಮರ್ತಿ ಅಂಕಲ್ನ ಕಾಪಾಡ್ಬಿಡೋಣ. ಓಕೆ ಶಿವ, ಥ್ಯಾಂಕ್ ಯು. ಈಗ್ಲೇ ಮಾಡ್ತೀನಿ. ಲಡ್ಡು ಸಿಂಗ್, ಏನಾಯ್ತು? ನಾನೀಗ ಕಳ್ತನದ ಮಾಲ್ ತಗೊಂಡ್ ಬರ್ತಾ ಇದ್ದೀನಿ.
ಲಡ್ಡು ಸಿಂಗ್ ಸುಳ್ಳು ಹೇಳ್ಬೇಡ, ನೀನಿನ್ನೂ ಕಳ್ತನ ಮಾಡೇ ಇಲ್ಲ. ನನ್ನ ಜನಗಳು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಹೋಗೋ, ಜ್ಯುವೆಲ್ರಿ ಶಾಪ್ ಅನ್ನ ಲೂಟಿ ಮಾಡು, ಆಮೇಲೆ ಬಾ. ಸುಮ್ಮನೆ ಇನ್ನೊಂದ್ಸತಿ ನಕಲಿ ಬ್ಯಾಗ್ ಅನ್ನ ತಂದ್ರೆ ನಿನ್ನ ಸ್ನೇಹಿತನ ಕತೆ ಮುಗಿತು. ಸೇಟ್, 2 ಗಂಟೆಗೋಸ್ಕರ ಅಂಗಡಿನ ಕಳ್ತನ ಮಾಡ್ತೀನಿ, ಆಮೇಲೆ ವಾಪಸ್ ತಂದು ಕೊಡ್ತೀನಿ. ಹಾ, ಏನು ಕಳ್ತನ ಮಾಡೋರ್ನ ಲಡ್ಡು ಸಿಂಗ್ ಹಿಡಿತಾರೆ, ಆದ್ರೆ ನೀವೇ ಕಳ್ತನ ಮಾಡ್ತೀರಾ? ಪ್ಲೀಸ್ ಪ್ಲೀಸ್ ಸೇಟು, ಅರ್ಥ ಮಾಡ್ಕೋ. ನನ್ ಗೆಳೆಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇದು ಬರೀ 2 ಗಂಟೆ ಅಷ್ಟೇ, ಬೇಗ ಅದನ್ನ ಕೊಡು. ಎಲ್ಲ ಚಿನ್ನನ ಬ್ಯಾಗಲ್ಲಿ ಹಾಕು. ತಲೆ ಕೆಡಿಸ್ಬೇಡಿ ಲಡ್ಡು ಸಿಂಗ್, ಇದ್ರ ಮೇಲೆ ನೀವು ಕೈ ಇಡಬೇಡಿ. ಅಯ್ಯೋ ಸೇಟು, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ ಗೆಳೆಯನ ನಾವು ಉಳಿಸ್ಕೋಬೇಕು. ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈಗ ಎಲ್ಲವನ್ನು ಬ್ಯಾಗಲ್ಲಿ ಹಾಕು, ಬೇಗ. ಇದೇನಾಗ್ತಿದೆ? ಪೊಲೀಸ್ ಇನ್ಸ್ಪೆಕ್ಟರ್ ಕಳ್ತನ ಮಾಡ್ತಿದ್ದಾರೆ. ನಾನೀಗ ಯಾರಿಗೆ ಫೋನ್ ಮಾಡ್ಲಿ? ಕಮ್ ಆನ್ ಫ್ರೆಂಡ್ಸ್, ಬೇಗ ಬನ್ನಿ. ನಾವು ಕೆಳಗಿಂದ ಹೋದ್ರೆ ಅವರು ನಮ್ಮನ್ನು ನೋಡ್ಬಿಡ್ತಾರೆ, ಅದಕ್ಕಾಗಿ ನಾವು ಮೇಲಿಂದ ಹೋಗೋಣ, ಸರಿನಾ? ರೆಡಿ? ಶಿವ, ಆಕಾಶ ಕ್ಲಿಯರ್ ಆಗಿದೆ, ಅವ್ರು ನಮ್ಮನ್ನ ಕೆಳಗಡೆಯಿಂದ ನೋಡ್ಬೋದು. ಡೋಂಟ್ ವರಿ ರೇವಾ, ಇದಕ್ಕೀಗಲೇ ಒಂದು ಐಡಿಯಾ ಮಾಡ್ತೀನಿ ನಾನು. ಅಯ್ಯೋ, ಇದೇನಿದ? ಅಯ್ಯೋ, ಇದು ಅದೇ ಮಕ್ಕಳು. ಇವರೆಲ್ಲಿಂದ ಬರ್ತಾ ಇದ್ದಾರೆ? ತಂದ್ಯಾ ಲಡ್ಡು ಸಿಂಗ್? ಚಿನ್ನ ತಂದ್ಯಾ? ಆಹಾ, ಚಿನ್ನ ತಗೊಂಡ್ ಬಂದಿದ್ದೀನಿ, ಆದ್ರೆ ನನ್ನ ಗೆಳೆಯನನ್ನ ಬಿಟ್ಬಿಡಿ. ಈಗ ಒಬ್ರು ತಪ್ಪಿಸ್ಕೊಳಕ್ಕಾಗಲ್ಲ. ಇಮರ್ತಿ, ಭಯ ಪಡ್ಬೇಡ, ನಾನ್ ಬಂದ್ಬಿಟ್ಟಿದ್ದೀನಿ. ಲಡ್ಡು ಸಿಂಗ್, ನೀನ್ ಬಂದ್ಬಿಟ್ಯಾ? ಇಲ್ಲಿ ನೋಡು, ಈ ಜನಗಳೆಲ್ಲ ನನ್ನನ್ನ ಕಟ್ಟು ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ನನ್ ಗೆಳೆಯ ಇಮರ್ತಿ, ಇಲ್ಲಿ ಏನೇನಾಗತ್ತೆ ಅಂತ ನೀನ್ ನೋಡ್ತಾ ಇರೋ. ನೋಡು. ಓಯ್, ಮಗು, ನೀನ್ ಇಲ್ಗೂ ಬಂದ್ಬಿಟ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನೋಡಿದ್ಯಾ, ನನ್ನ ಸ್ನೇಹಿತನ ಎದುರಾಕೊಂಡ್ರೆ ಹಿಂಗೆ ಒದೆ ತಿನ್ನೋದ್ ನೀನು. ಅಯ್ಯೋ ತಮ್ಮ, ನಿಮ್ಮ ಸ್ನೇಹಿತನ ಜೊತೆ ನಾನು ಒದೆ ತಿಂತಾ ಇಲ್ಲ. ನನ್ನ ಸ್ನೇಹಿತನೇ ನಿನಗೆ ಒದೆ ಕೊಡ್ತಾ ಇರೋದು. ಅಯ್ಯೇನು, ಅವನು ನಿನ್ನ ಸ್ನೇಹಿತನ? ಅವನು ನನ್ನ ಚಿಕ್ಕ ವಯಸ್ಸಿನ ಸ್ನೇಹಿತ. ನಾವಿಬ್ರು ಜೊತೆಯಲ್ಲೇ ಓದು ಬೆಳೆದಿರೋದು. ಅವನು ನಿನ್ ಜೊತೆ ಓದ್ ಬೆಳೆದಿದ್ದಾನ? ಆಹಾ, ನಾವಿಬ್ರು ಜೊತೆಲಿ BA ಮಾಡಿದ್ದು. ಇಲ್ಲ, ಇದಾಗೋದಕ್ಕೆ ಸಾಧ್ಯ ಇಲ್ಲ.
ಅವ್ನು ನಿಜವಾಗ್ಲೂ ನಿನ್ನ ಸ್ನೇಹಿತನೇನಾ? ಹೌದು, ಜೊತೆಲಿ ಆಟ ಆಡಿದೀವಿ, ಕಬಡ್ಡಿ, ಫುಟ್ಬಾಲ್ ಅನ್ನೆಲ್ಲ. ನೀನು ಅವನ ಜೊತೆ ಕಬಡ್ಡಿ ಆಡ್ತಾ ಇದೀಯಾ? ಇದು ಹೇಗಾಗೋದಕ್ ಸಾಧ್ಯ? ನಿನ್ನ ವಯಸ್ಸೆಷ್ಟು? 35 ವರ್ಷ. ಇಲ್ಲಿ ಕೇಳಿ, ಇವನ ವಯಸ್ಸು 35. ಚಿಕ್ಕ ವಯಸ್ಸಿನಲ್ಲಿ ಅವನ ಜೊತೆ ಕಬಡ್ಡಿ ಆಡ್ತಾ ಇದ್ದ. ಚೆನ್ನಾಗಿ ಹೊಡಿರಿ, ಮಗು ಅಲ್ಲ ಅವನು. ಇನ್ನು ಎಷ್ಟು ಹೊಡ್ಸ್ಕೊತೀಯ ನನ್ನ ಸ್ನೇಹಿತನ ಹತ್ರ? ಇದು ಹೇಗಾಗೋದಕ್ ಸಾಧ್ಯ? ನಡೀರೋ, ಮತ್ತೊಂದ್ ಕೈ ನೋಡ್ಕೊಳ್ಳೋಣ. ಬನ್ನಿ, ಒಬ್ಬೊಬ್ರೆ ಬನ್ನಿ, ನಾನೇನು ಅಂತ ತೋರಿಸ್ತೇನೆ. ವಾಹ್, ಶಾಬಾಷ್ ಲಡ್ಡು, ಒಬ್ಬೊಬ್ರು ಹೊಡೆದಾಕ್ಬಿಡು. ಇನ್ಯಾರಿದ್ದೀರಾ? ಬನ್ನಿ, ತಾಕತ್ ತೋರಿಸ್ತೇನೆ, ಬನ್ನಿ. ಬಾಯಿ ಮರ್ತಿ ಬಾ, ನೋಡು ಎಲ್ರನ್ನು ಹೊಡೆದು ಮಲಗಿಸಿದೀನಿ. ವಾಹ್ ಲಡ್ಡು ಸಿಂಗ್, ನೀನಂತೂ ತುಂಬಾನೇ ಸಾಹಸಿ. ಎಲ್ಲಾರು ಒಂದ್ ಕಡೆಯಿಂದ ಮುಗಿಸ್ಬಿಟ್ಟೆ. ಲಡ್ಡು ಸಿಂಗ್, ನೀನಂತೂ ಒಳ್ಳೆ ಸಾಹಸಿ. ಹೆಂಗ್ ಹೊಡೆದಪ್ಪ ನೀನು ಅಷ್ಟೊಂದ್ ಜನನ್ನ? ಅದನ್ನ ಕೇಳಬೇಡ, ಅದನ್ನೆಲ್ಲ ಕೇಳಬೇಡ. ಹೇಳು ಗೆಳೆಯ, ಹೇಳು. ನೀನು ಹೀಗೆಲ್ಲ ಫೈಟ್ ನ ಎಲ್ಲಿಂದ ಕಲ್ತ್ಕೊಂಡೆ? ಕುಂಫು ಮಾಡ್ದ್ಯೋ ಅಥವಾ ಕರಾಟೆನೋ? ಮತ್ತೆ ಕೇಳಬೇಡ, ಅದನ್ನ ಇನ್ನೊಂದ್ಸಲ ಹೇಳ್ತೀನಿ. ಮತ್ತೆ ಕೇಳಬೇಡ. ಏನ್ ಹೇಳ್ತೀಯ? ಆ ಫೈಟ್ ಗಳನ್ನೆಲ್ಲ ಶಿವ ಮಾಡಿದ್ದು, ನಾನ್ ಮಾಡಿದ್ದಲ್ಲ. ಈ ನಗರದಲ್ಲಿ ಶಾಂತಿ ಇದೆ ಅಂದ್ರೆ ಅದಕ್ಕೆಲ್ಲ ಈ ಶಿವನೇ ಕಾರಣ. ನಾನ್ ಬರೀ ಫೈಟ್ ಮಾಡ್ದ ಹಾಗೆ ಆಕ್ಟಿಂಗ್ ಮಾಡ್ದೆ ಗೆಳೆಯ. ನಾನ್ ನಿನ್ನನ್ನ ಇಂಪ್ರೆಸ್ ಮಾಡೋದಕ್ಕೆ ಹಾಗೆ ಮಾಡ್ದೆ. ಲಡ್ಡು ಸಿಂಗ್ ಸರ್, ನೀವ್ ಇದನ್ನ ಪ್ರೂವ್ ಮಾಡೇ ಬಿಟ್ರಿ. ಅದು ನೀವೊಬ್ರು ಬುದ್ಧಿವಂತ ಮತ್ತೆ ಒಳ್ಳೆ ಮನುಷ್ಯ ಅಂತ. ಇದಕ್ಕಿಂತ ಒಳ್ಳೆ ಸುದ್ದಿ ಬೇರೆ ಏನಿರ್ಬೇಕು? ಶಿವ ಸರಿಯಾಗಿ ಹೇಳ್ದ ಲಡ್ಡು ಸಿಂಗ್. ನಿಮ್ಮನ್ನೆಲ್ಲ ಭೇಟಿಯಾಗಿ ನನಗೆ ತುಂಬಾನೇ ಖುಷಿ ಆಯ್ತು. Watch India's largest kids library only on Jio Hotstar. Download the app now.